ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ರದ್ದಾದ ಬಳಿಕ ದರ್ಶನ್ ಸೇರಿ ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು ಮತ್ತೆ ಜೈಲು ಪಾಲಾಗಿದ್ದಾರೆ. ಇದರ ಬೆನ್ನಿಗೆ ವೆರಿ ಶಾಕಿಂಗ್ ನ್ಯೂಸ್ ಒಂದು ಮತ್ತೆ ದರ್ಶನ್ಗೆ ಎದುರಾಗ್ತಾ ಇದೆ. ನಿಮಗೆಲ್ಲ ಗೊತ್ತು, ಜೈಲಲ್ಲಿ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ರು. ಅದರ ಬೆನ್ನಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬೆಡ್ ದಿಂಬಿಲ್ಲದೆ ದಾಸ ಪರದಾಡ್ತಾ ಇದ್ರು. ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಇಂದಿನಿಂದ ದರ್ಶನ್ಗೆ ಶುರುವಾಗಲಿದೆ ಅಸಲಿ ಸಂಕಷ್ಟ. ಪರಪ್ಪನಾಗ್ರಹಾರ ಜೈಲಿನಿಂದ ಹೊರಬಂದ ದರ್ಶನ್ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ರು. ನಂತರ ಜಾಮೀನು ರದ್ದಾಯಿತು, ಮತ್ತೆ ಜೈಲು ಪಾಲಾಕಿದ್ರು. ಬಟ್ ಈಗ ಒನ್ಸ್ ಅಗೇನ್ ಮತ್ತೆ ಸಂಕಷ್ಟ. ಇವತ್ತು ದರ್ಶನ್ ಸೇರಿ ಎಲ್ಲ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಆಗುತ್ತೆ. ಹಾಗಾಗಿ ಎಲ್ಲ ಆರೋಪಿಗಳು ಖುದ್ದು ಹಾಜರಾಗಬೇಕು ಅಂತ ನ್ಯಾಯಾಧೀಶರೇ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ದರ್ಶನ್ ಕೋರ್ಟ್ಗೆ ಕರೆ ತರಲಿದ್ದಾರಂತೆ ಜೈಲಧಿಕಾರಿಗಳು. ಕಾಕಿ ಬಿಗಿ ಭದ್ರತೆಯಲ್ಲಿ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಪೊಲೀಸರು. ದರ್ಶನ್ ಕರೆ ತರುವ ಹಿನ್ನೆಲೆ ಸೆಷನ್ಸ್ ಕೋರ್ಟ್ ಸುತ್ತಮುತ್ತ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಬಂದೋಬಸ್ತ್ ನೋಡಿಕೊಳ್ಳುವುದಕ್ಕೆ ಅಂತ ಕೇಂದ್ರ ವಿಭಾಗ ಡಿಸಿಪಿಗೆ ಸೂಚನೆ ಕೊಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಒಂದ್ ಕಡೆ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಅಂತ ಕಣ್ಣೀರ್ ಹಾಕ್ತಾ ಇದ್ರು, ಒಂದ್ ತೊಟ್ಟು ವಿಷ ಕೊಟ್ಬಿಡಿ ಅಂತೆಲ್ಲ ಗೋಗಿದ್ರು ದರ್ಶನ್. ಬಟ್ ಈಗ ಒನ್ಸ್ ಅಗೇನ್ ಚಾರ್ಜ್ ಫ್ರೇಮ್ ಆಗ್ತಾ ಇರೋದ್ರಿಂದ ಟ್ರಯಲ್ ಸ್ಟಾರ್ಟ್ ಆಗ್ಬಿಟ್ರೆ ಎಷ್ಟು ಮಟ್ಟಿಗೆ ಸಂಕಷ್ಟ ಅಂತ ಆರೋಪಿಗಳಿಗೆ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಈ ಒಂದು ಕೇಸಲ್ಲಿ ಏನೋ 1-1.5 ವರ್ಷ ಕಳೀತಾ ಬಂತು. ಈಗಿರುವಾಗ ಪ್ರತಿಯೊಂದು ಎವಿಡೆನ್ಸ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಕೂಡ ಸಬ್ಮಿಟ್ ಆಗಿದೆ. ಈಗ ಇರುವಂತದ್ದೇನೆಂದ್ರೆ ಚಾರ್ಜ್ ಫ್ರೇಮ್ ಅಂತಂದ್ರೆ ಪ್ರತಿಯೊಬ್ಬ ಆರೋಪಿಯ ಮೇಲಿರುವಂತಹ ಆರೋಪವನ್ನ ಇವತ್ತು ಏನು ನ್ಯಾಯಾಧೀಶರಿದ್ದಾರೆ ಅವರು ಕೂಡ ಕೇಳ್ತಾರೆ. ನೀನೇನಪ್ಪ ಮಾಡಿದೆ ಅವತ್ತು, ನೀನ್ ಬಂದಿಲ್ ಚುಚ್ದ ಅಥವಾ ನೀನ್ ಹೊಡೆದ, ಯಾವ ರೀತಿಯಾಗಿ ಆತ ಸಾವನ್ನಪ್ಪ ಸಂದರ್ಭದಲ್ಲಿ ನೀನ್ ಇದ್ದ ಅಂತೇಳಿ ವೈಯಕ್ತಿಕವಾಗಿ 17 ಜನಕ್ಕೂ ಕೂಡ ವೈಯಕ್ತಿಕವಾಗಿ ಕೇಳ್ತಾ ಹೋಗ್ತಾರೆ. ಸೊ ಹೀಗಾಗಿ ಅವರು ಕೂಡ ಆ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ, ಹೌದು ಸ್ವಾಮಿ ನಾನು ಮಾಡಿದ ತಪ್ಪು, ನಾನು ಮಾಡಿದ್ದು ತಪ್ಪು ನಾನು ಒಪ್ಕೊಂತೀನಿ ಅಂದರೆ ಅವರಿಗೆ ಕನ್ವಿಕ್ಟ್ ಆದಂಗೆ, ಆ ಶಿಕ್ಷೆ ಆದಂಗೆ. ಇಲ್ಲ ಸ್ವಾಮಿ ನನಗಿದು ನಾನು ಮಾಡಿಲ್ಲ ಅಂತ ಹೇಳಿದ್ರೆ ಅವಾಗ ಟ್ರಯಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಟ್ರಯಲ್ ಸ್ಟಾರ್ಟ್ ಆಗ್ತಾ ಹೋದ್ರೆ ಅಲ್ಲಿ ಅವರ ಪರ ವಕೀಲರು ಮತ್ತೆ ಸರ್ಕಾರದ ಪರ ವಕೀಲರು ಇದ್ರೆ ಅವರಲ್ಲಿ ಡಿಫೆಂಡ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಯಾವ್ಯಾವ ಆರೋಪಗಳು ಒಬ್ಬೊಬ್ಬ ಆರೋಪಿಯ ಮೇಲಿದೆ ಅನ್ನೋದ್ರ ಬಗ್ಗೆ. ಈಗ ಒಂದು ಕಿಡ್ನಾಪ್ ಮಾಡಿರುವಂಥ ಕೇಸ್ ಸೆಕ್ಷನ್ ಕೂಡ ಕೆಲವೊಬ್ರ ಮೇಲೆ ಇರುವಂಥದ್ದು, ಕೊಲೆ ಮಾಡಿರುವಂಥ ಸೆಕ್ಷನ್ಸ್ಗಳು ಕೆಲವೊಬ್ರ ಮೇಲೆ ಇರುವಂಥದ್ದು, ಮತ್ತೆ ಹೊಡೆದಿರುವಂಥ ಸೆಕ್ಷನ್ಸ್ಗಳು ಕೂಡ ಕೆಲವೊಬ್ರ ಮೇಲೆ ಇರುವಂಥದ್ದು. ಸೊ ಹೀಗಾಗಿ ಪ್ರತಿಯೊಬ್ಬರು ವೈಯಕ್ತಿಕ ವಿಚಾರಗಳು ಕೂಡ ಇಲ್ಲಿ ನ್ಯಾಯಾಧೀಶರು ಕೂಡ ಕೇಳ್ತಾ ಹೋಗ್ತಾರೆ. ಕೇಳ್ತಾ ಹೋದಂಥ ಸಂದರ್ಭದಲ್ಲಿ ಕೂಡ ಅವರು ಹೇಳಬೇಕಾಗತ್ತೆ, ಅವರು ಇನ್ ಕೇಸ್ ಇಲ್ಲ ಸ್ವಾಮಿ ನಾನು ಮಾಡಿದ ತಪ್ಪು ಅಂತ ಒಪ್ಕೊಂಡಿದ್ದೆ, ಅದಲ್ಲಿ ಅವ್ರದ್ದು ಮುಗಿಯೋತ್ತಲ್ಲಿಗೆ ಅವರಿಗೆ ಶಿಕ್ಷೆ ಖಂಡಿತ ಆಗೇ ಆಗತ್ತೆ, ಇಂತಿಷ್ಟು ಶಿಕ್ಷೆ ಅಂತ ಅಲ್ಲಿ ನ್ಯಾಯಾಧೀಶ ಕೂಡ ಹೇಳ್ಬಿಡ್ತಾರೆ. ಆದರೆ ಇಲ್ಲ ಸ್ವಾಮಿ ನಾನು ಮಾಡಿಲ್ಲ ಅಂತ ಯಾರು ಹೇಳ್ತಾರೋ ಅವರು ನೆಕ್ಸ್ಟ್ ಟ್ರಯಲ್ಗೆ ಅವರು ಮುಂದೆ ಹೋಗ್ತಾರೆ. ಮುಂದಿನ ದಿನಾಂಕ ಕೂಡ ಕೋರ್ಟ್ ಕೂಡ ಕೊಡುತ್ತೆ, ಟ್ರಯಲ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಅವಾಗ ಅವರು ಡಿಫೆಂಡ್ ಮಾಡ್ಕೊಬೇಕಾಗತ್ತೆ. ಯಾವ್ಯಾವ ಸೆಕ್ಷನ್ಗಳು ಅವ್ರ ಮೇಲೆ ಇದೆಯೋ ಅದೆಲ್ಲವನ್ನು ಕೂಡ ಇವರು ಇಲ್ಲ ಅಂತ ಪ್ರೂವ್ ಮಾಡಬೇಕಾಗತ್ತೆ. ಅವಾಗಲೇ ಅವರು ಕೇಸಿಂದ ಹೊರಗೆ ಬರೋದು. ಇಲ್ಲ ಅಂದರೆ ಅವರು ಕೂಡ ಶಿಕ್ಷೆಗೆ ಒಳಗಾಗ್ತಾರೆ. ಸದ್ಯ ಇವತ್ತು ಕೂಡ ಒನ್ ಆಫ್ ದ ಮೇಜರ್ ಡೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಇವತ್ತು ಎಲ್ಲರನ್ನೂ ಕೂಡ ಕರ್ಕೊಂಬರುವಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಜೈಲಿನಿಂದ ಮಾಡಲಾಗಿರುವಂಥದ್ದು. ಹೆಚ್ಚಿನ ಬಿಗಿ ಬಂದೋಬಸ್ತಲ್ಲೂ ಕೂಡ ಬರ್ತಿದ್ದಾರೆ. ಇನ್ನು ನೀವು ಹೇಳ್ದಂಗೆ ಡಿಸಿಪಿ ನೇತೃತ್ವದಲ್ಲೂ ಕೂಡ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಸುತ್ತಮುತ್ತನೂ ಕೂಡ ಈಗಾಗಲೇ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಯಾಕಂದ್ರೆ ಅಭಿಮಾನಿಗಳು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಸೊ ಹೀಗಾಗಿ ಇಂತಿಷ್ಟು ಜನ ಮತ್ತೆ ಇಂತಿಂತ ಕಡೆ ಮಾತ್ರ ಹೋಗ್ಬೇಕು ಅಂತಾನು ಕೂಡ ಪೊಲೀಸರು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾರೆ ಇವತ್ತಿನ ಡೇ ಈ ಒಂದು ಕೇಸ್ನಲ್ಲಿ ಒಂದು ರೀತಿಯಾದ ಬಿಗ್ ಡೇ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.